ಅವ ಅಲ್ಲ ಬಂಗಾರಕ್ಕ, ಒಂದು ಸ್ವಲ್ಪರ ನಮ್ಗೇನ್ರ ಹೇಳಿಯ? ಹಾಂ, ನಮ್ಮನ್ನ ಸಸಿ ಬಂದ ಮರ್ತೆ ಬಿಟ್ಟು ಬಿಡವ. ಹಾಂ, ನಾವು ಸುದ್ದಿ ತಿಳ್ಕೊಂಡು ಸಣ್ಣ ಹಾರಿ ಎದ್ನೋ ಬಿದ್ನೋ ಅಂತೇಳಿ ಓಡಿ ಬಂದೀವಿ. ಒಂದು ಸ್ವಲ್ಪನೂ ಹೇಳಿಲ್ಲ ನಮಗೆ ಬರಾಕತ್ತಾಳ ಅನ್ನೋದು. ನಾ ಹೆಂಗೆ ಬರಿಲಿ? ಹಾಂ, ಉಷ್ಟ್ರು ಇನ್ನ ನನಗೆ ರೊಕ್ಕ ಕೊಡ್ದೈತಿ. ಮರ್ತನಿ ಅಂದ್ರೆ ಮುಳುಗಡೆ ಅಕ್ಕವ ರೊಕ್ಕ. ಹಂಗಾಗಿ ನಾನು ಇವ್ರು ನಿಮ್ಮನ್ನ ಯಾರನ್ನೂ ಮರಂಗಿಲ್ಲ, ನೆನಪಿನಲ್ಲೇ ಇರುತ್ತೆ. ಹಾಂ, ನೀವೆಲ್ಲ ಮರ್ತಾ ಬಿಡು ಅಂತೇಳಿ ಅನ್ಕೊಂಡೇನು? ಹಾಂ, ಯಾವತ್ತೂ ಮರೆಯಂಗಿಲ್ಲ. ನೀ ಪೂರ ರೊಕ್ಕ ಕೊಡುತ್ತ ನಾನು ಮರೆಯಂಗಿಲ್ಲ ಲೇಸಿ ನಾನು. ಯವ ಬಂಗಾರಕ್ಕ, ಸಸಿ ಚಂದ ಅದಳವ ಇವ. ನಮ್ಗೇನು ಹೇಳಿದ್ರು ಬಂತು, ಹೇಳಿಕೆ ಬಂತು. ಎಷ್ಟಿದ್ರು ನೀನು ನಮ್ಮಕ್ಕಿನೇ ಅಲ್ವಾ? ಹೌದಿಲ್ಲ? ನಾವು ಮನೆಯವ್ರು ಇದ್ದಂಗೆ. ಯಾಕದೆಲ್ಲ ನಾವು ಹತ್ರ ಅದನ್ನೇನು ಇಟ್ಕೊಳಂಗಿಲ್ಲ. ಯಾವ ಊರು, ಎಲ್ಲಿಂದ ಬಂದೇಳ? ಇಲ್ಲಿ ಬಾರವ ನೋಡೋಣ. ಯಾವ ಊರು ನಿಮ್ಮದು? ನಮ್ಮದು ಇಲ್ಲೇ ಹುಬ್ಬಳ್ಳಿ ಹತ್ರ ಒಂದು ಹಳ್ಳಿ ರೀ. ನಾವು ಇರೋದೆಲ್ಲ ಅಲ್ಲೇ ಸಿಟಿಯಲ್ಲೇ ಇರ್ತೀವಿ ರೀ. ನೀ ಎಷ್ಟು ಚಂದ ಮಾತಾಡ್ತೀಯ ನೀನು? ಏನು ನಿನ್ನ ಹೆಸರು? ನನ್ನ ಹೆಸರು ಉಷಾ ಅಂತ. ಉಷಾ ರಾಣಿ ಅಂತ ಎಲ್ಲರೂ ಕರೆಯೋದು ನನ್ನ ಉಷಾ ಉಷಾ ಅಂತ ಕರೀತಾರ. ಉಷಾ ಉಷಾ ಉಷ್ ಅದೇನ ಇವ ಹೆಸರು? ನಾವು ಇದು ಬೆಕ್ಕಿಗೆ ಅದಕ್ಕೆ ಅಂತೀವಿ ಉಷಾ ಉಷಾ ಉಷ್ ಅಂತಂದು ಕರಿತೀವಿ. ಏನಂತ ಹೆಸರಿಟ್ಟಾರೆ? ಎಂತ ಚಂದ ಇದೀನಿ ನಿಮ್ಮವ್ವ. ಉಷಾ ಅಂತ ಹೇಳುದ ನನಗಂತ್ರ ಪಸಂದ ಇರ್ಲಿಲ್ವಾ ಹೆಸರು? ಜೈ ಈ ಕಡೆ ಬಾ ಇಲ್ಲಿ. ಅಲ್ಲಿ ಹೋಗಿ ಜಗಳ ತೆಗಿಯಕತ್ತೇನೆ ಈಗ. ಹೆಂಗಾರ ಇರಲಿ, ಒಟ್ಟು ಚಂದ ಐತಿಲ್ಲ. ಉಷ್ ಅಂತಾರ ಇರಲಿ, ಶ್ ಅಂತಾರ ಇರಲಿ, ಉಷಾ ಅಂತನೂ ಇರಲಿ, ಹೆಂಗಾರ ಇರಲಿ, ಒಟ್ಟು ಚಂದ ಕೈತಿ ಹೆಸರು ಕರೆಯಕ ಮುಗೀತು. ನೀನು ಕೇಳಿ ಇಡ್ಬೇಕಾಗಿತ್ತೇನ ಅರವ ಹೆಸರು ಯಾರಿಗೆ ಗೊತ್ತ? ನಿಮ್ದಕ್ಕೆ ಅವರಿಗೆ ಹೋಗಿ ಹಂಗೆ ನಿಂತು ಮಾತಾಡಿದ್ರೆ ಅವ್ರು ನಿಮ್ಮನ್ನ ನೋಡಿ ಅಂಜ್ಕೊಂಡು ಓಡೋಕ್ಕಾರ. ನಿಮ್ದಕ್ಕೆ ಇಲ್ಲಿ ಹಿಂದೆ ಬನ್ರಿ ಎಲ್ಲರೂ. ಶ್ ಅವ ನಿಂದು ಗನ ಚಂದ ಐತಿ. ಅವ್ರು ಹಂಗ ಅಂತಾರ. ನಿಂದು ನಾನು ನೋಡಿನಲ್ಲ. ಅವ್ರು ಏನು ಕಾಣ್ತಾ ಬಿಡ್ತಾ ಗೊತ್ತಿಲ್ಲವ, ನಾ ಅಂತೂ ನೋಡಿನೆ. ಭಾಳ ಚಂದ ಐತವ ನಿಂದು, ಬೆಳ್ಳಗೆ. ಎಷ್ಟು ಚಂದ ಐತಿ ನೋಡು. ಅದನ್ನ ನೋಡ್ಬಿಟ್ಟು ಏನಾರ ಹುಡ್ಕೊತ್ ನಿಂದಿರ್ತಾವ. ಸ್ವಾದಿಗೇಡಿಗಳು ಅವಕ್ಕೇನು ಗೊತ್ತಿಲ್ಲ. ಉಷ್ ನೀನು ಏನು ಇದು ಮಾಡಬೇಡ. ಏನಾರ ನೋಡು, ನಿನಗೇನು ಬೇಕಂದ್ರೆ ನಮ್ಮ ಮನೆಗೆ ಬಾ. ಏನಾರ ಕೇಳ್ಬೇಕಂದ್ರೆ ನನ್ನ ಹತ್ರನ ಕೇಳು. ಎಲ್ಲ ನೆನಪಿಟ್ಕೊಂಡು ನಾನೆಲ್ಲ ನಿನಗೆ ಹೇಳ್ಕೊಡ್ತೀನಿ. ಇವ್ರ ಹತ್ರ ಏನು ಬರಲ್ಲ. ಉಷ್ ನಿಮ್ದಕ್ಕೆ ಏನ ನಿಂತ್ಕೊಂಡು ಉಷ್ 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 ಅಂತಂತಿ. ಅವ್ರ ಹೆಸರು ಉಷಾ. ನೀವು ಉಷ್ ಉಷ್ ಅಂತೇಳಿ ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ? ಶಾಂತಂದಕ್ಕ, ನಿಮಗಂತ್ರು ಒಂದ್ ಸ್ವಲ್ಪನು ಬುದ್ಧಿನೇ ಇಲ್ಲ ನೋಡು. ಬರ್ರಿ ಕಡಿ, ನಾನ್ ಮಾತಾಡ್ಸ್ತೀನಿ. ನನ್ನ ಹೆಸರು ಅವ್ರ ಅಂದಂಗ ಉಷಾ ಅಂತ ಹೇಳ್ರಿ. ಉಷ್ ಉಷ್ ಅಂತ ಹೇಳಿ ಕರಿಬೇಡ್ರಿ, ನನಗೂ ಒಂಥರ ಆಗುತ್ತೆ ನೀವು ಹಂಗೆ ಕರೆದ್ರೆ. ತಪ್ಪು ತಿಳ್ಕೊಬೇಡ್ರಿ ಆಂಟಿ. ಏನಯ್ಯವ ಉಷ್, ನೀ ನನಗೆ ಆಂಟಿ ಅಂತೀಯ? ನಾ ಆಂಟಿ ಅನ್ನಂಗಾರ ಕಾಣ್ತನೆ ನಿನ್ಕಿಂತ ಹಬ್ಬ ಅಂದ್ರೆ ಒಂದು 3 ವರ್ಷ 4 ವರ್ಷ ನಾ ದೊಡ್ಡಕ್ಕಿರ್ಬೇಕು ಅಷ್ಟಕ್ಕೆ ನನಗೆ ಆಂಟಿ ಅಂತ ಕರಿತೀಯಲ್ಲ. ಅಯ್ಯ ಬಂಗಾರಕ್ಕ ನೋಡೇವ ನಿನ್ನ ಸಸಿ ನನಗೆ ಆಂಟಿ ಅಂತ. ನನಗೆ ನನ್ನ ಮಗಳು ಏನು ಲಗ್ನ ಮಾಡಿಲ್ಲ ಏವ ನಾನು. ಅತ್ತೀರ ಇವ್ರು ಏನೇನೇ ಮಾತಾಡ್ತಾರಲ್ರಿ, ಇವ್ರು ಏನು ಮಾತಾಡ್ತಾರೆ ನನಗೊಂದು ಅರ್ಥನೇ ಆಗತ್ತಿಲ್ಲವ. ನನಗೆ ಒಂಥರ ಅನ್ಸಕತ್ತೈತಿ. ಇವರು ಆನಂದವರು ಇವ್ರು ಮಾತಾಡೋದು ನೋಡಿ ಏನು ತಿಳ್ಕೊತಾರೆ ಏನೋ, ನನಗೊಂಥರ ಆಗ್ತಿದೆ ರೀ. ನಾನು ಒಳಗೆ ಹೋಗ್ತೀನಿ ರೀ ಅತ್ತೀರ. ಅಯ್ಯ ಆಕಿ ಮಾತಾಡೋದು ಇದು ಒಂದೊಂದು ಶಬ್ದನ ಬಿಟ್ಬಿಡ್ತಾ, ಆಕಿಗೆ ಅಷ್ಟು ಗೊತ್ತಾಗಂಗಿಲ್ಲ. ಹಂಗಾಗಿ ನಾವು ಮೊದಲೆಲ್ಲ ಹಂಗೆ ಅನ್ಕೋತಿದ್ದೇವೆ. ಹೊಸ್ತಾಗಿ ಬಂದಾಗ ಆಕಿ ಮಾತಾಡೋದು ನೋಡಿ ಈಗೆಲ್ಲ ರೂಢಿ ಆಗೈತಿ. ಹಂಗಾಗಿ ಏನು ಅನ್ಕೊಳಕ್ಕೆ ಹೋಗ್ಬೇಡ. ನೀನು ಇನ್ನು ಇಲ್ಲೇ ಇರ್ತೀವ, ಲಗ್ನ ಮಾಡ್ಕೊಂಡು ಬಂದೆ ಅಂದ್ರೆ ಇವರೆಲ್ಲರೂ ನಮ್ಗೆ ಗೆಳತಿಯರು. ನಿನಗೆ ಪರಿಚಯ ಮಾಡೋದನ್ನ ಮರ್ತು ಬಿಟ್ಟಿನಿ. ಹಂಗೆ ಬಂದ್ಗಳು ಮಾತಾಡ್ಕೊತ ನಿಂತ ಬಿಟ್ರು. ಇವ್ರು ನಮ್ಮ ಗೆಳತಿಯರು. ನೀ ಏನೋ ತಿಳ್ಕೊಳಕ್ಕೆ ಹೋಗ್ಬೇಡ. ನಾ ಆಗಲೇ ರೊಕ್ಕ ಕೊಡೋದು ಅಂತಂದೆ. ನಾನು ಬಡ್ಡಿ ವ್ಯವಹಾರ ಮಾಡ್ತೀನಿ. ಇವ್ರಿಗೆಲ್ಲ ಬಡ್ಡಿ ಹಂಗೆ ರೊಕ್ಕ ಕೊಟ್ಟಿನಿ. ಬಡ್ಡಿ ಏನು ಇಸ್ಕೊಂಡಿಲ್ಲ, ಹಂಗೆ ರೊಕ್ಕ ಕೊಡೋ ಅಂತ ಹೇಳಿ ಹಂಗೆ ಬಿಟ್ಟಿನಿ. ಅದಕ್ಕೆ ನಾವು ಹುಡುಗಾಟ ಮಾಡ್ತಿರ್ತೀವಿ. ನೀ ಏನೋ ಬೇಸರ ಮಾಡ್ಕೋಬೇಡ ಉಷಾ. ಆಕಿ ಉಷ್ ಉಷ್ ಅಂತಾಳಂತ ಏನು ಬೇಡ. ಆಕಿಗೆ ಮಾತಾಡೋದು ಅಷ್ಟು ಗೊತ್ತಾಗಿಲ್ಲ, ಅನ್ನೋ ಶಬ್ದಗಳು ಅಷ್ಟು ಗೊತ್ತಾಗಿಲ್ಲ. ಉಷಾ ಆಯ್ತು ಹೇಳ್ರಿ. ಒಂದು ಕ್ಷಣ ನನಗೆ ಅಂಜಿಕೆ ಬಂದ್ಬಿಡ್ತು. ಅವರು ಬೆಳಗೈತಿ ನಿಂದು ಚಂದ ಐತಿ ಹಂಗೆ ಹಿಂಗಂದ್ರಲ್ಲ, ಯಪ್ಪ ಹಿಂಗೆ ಯಾಕೆ ಮಾತಾಡ್ತಾರಂತ ನನಗೆ ಅಂಜಿಕೆ ಬಂತ್ರಿ ಅತ್ತಿಯರ. ಉಷಾ ಅಯ್ಯ ಅವಳಿಗೆ ಹಂಗ ಯವ್ವ. ನೀ ಏನ ಮಾರಿ ಸಪ್ಪಂಗೆ ಮಾಡ್ಕೊಂಡು ಇದು ಏನೋ ಹೇಳಕ್ಕೆ ಹೋಗ್ಬೇಡ ನಿಮ್ಮ ಅತ್ತಿಗೆ. ನನಗೆ ಗೊತ್ತಾಯ್ತು ನೀನು ಹೇಳೋದು ನೋಡಿ ಮಾತಾಡೋದು ನೋಡಿ ಆಕಿಗೆ ಮಾತಾಡೋ ಶಬ್ದ ಅಷ್ಟು ಗೊತ್ತಾಗಂಗಿಲ್ಲ. ಉಷಾ ಆಕಿ ಉಷ್ ಉಷ್ ಅಂತಾಳಂತಂದು ಬೇಸರ ಮಾಡ್ಕೋಬೇಡ. ಆಕಿಗೆ ಶ ಅನ್ನೋದೊಂದು ಹೇಳ್ಕೊಡ್ತೆ. ನೀನು ಬೇಸರ ಮಾಡ್ಕೋಬೇಡ ಉಷಾ. ಉಷ್ ಅನ್ಬೇಡ. ಉಷಾ ಉಷಾ ಅಂತ ಹೆಂಗೆ ಬೆಕ್ಕಿನ ಹೊಡಿತೀಯಲ್ಲ ಹಂಗೆ ಉಷಾ ಅಂತೇಳಿ ಅನ್ನೋ ಅಂತ ಹೇಳ್ತೆ. ಆಶಿ ನೀ ಏನು ನನ್ನ ಸಸಿಗೇನು ಉಷಾ ಉಷಾ ಅಂತೇಳಿ ಅಂತ ಬೈ ಅನ್ನಕತ್ತೀಯ? ಇಲ್ಲ ಹೆಸರು ಉಷಾ ಅಂತ ಹೇಳಿ ಹೇಳ್ಕೊಡಕತ್ತೀಯಲ್ಲಿ? ನನಗೊಂದು ಗೊತ್ತಾಗತ್ತಿಲ್ಲ ನೋಡು. ನೀ ಹೆಂಗೆ ಹೇಳಕತ್ತೀಯ ಅಂದ್ರೆ ಉಷಾ ಉಷಾ ಅಂತೇಳಿ ಹೊಡಿತಾರಲ್ಲ ಬೆಕ್ಕಿನ, ಹಂಗೆ ಹೇಳ್ಕೊಡ್ತೀನಿ ಅನ್ನೋ ಥರ ಹೇಳತ್ತೀನಿ ನೋಡು. ನೀವು ಚಂದಾಗ ಕರೀದೇವ. ಉಷಾ ರಾಣಿ. ನೀವು ಉಷಾ ಉಷಾ ಉಷ್ ಉಷ್ ಅಂತ ಅನ್ನೋದಕ್ಕೆ ಬೇಕಾಗಿಲ್ಲ. ಉಷಾ ಅಂತ ಅನ್ನೋದು ಬೇಕಿಲ್ಲ. ರಾಣಿ ರಾಣಿ ಅಂತ ಕರೀರಿ ಸಾಕು. ಏನು ಉಷಾ ನೀನು ಬೇಸರ ಮಾಡ್ಕೊಬೇಡ. ಅವರು ಹಂಗೆ ಸ್ವಲ್ಪ ಭಾಳ ಹುಡುಗಾಟ ಮಾಡೋ ಸ್ವಭಾವ ಭಾಳ ಐತಿ. ಉಷ್ ಉಷಾ ಉಷ್ ಉಷ್ ಅಂತಾರಂತಂದು ಬೇಸರ ಮಾಡ್ಕೊಬೇಡ ಉಷಾ. ಪ್ಲೀಸ್ ನೀನು ಯಾಕೆ ಭಾಳ ಬೇಸರ ಮಾಡ್ಕೊಂಡು ಅಂತ ಗೊತ್ತಾಕತೈತಿ. ನಿನ್ನ ಮಾರಿ ಮ್ಯಾಗ ಗೊತ್ತಾಕತೈತಿ. ನಡಿ ಒಳಗೆ ಹೋಗೋಣಂತ. ಅಲ್ಲಿ ಕುಂದ್ರಾಕತಿ ನಡಿ.
ಇಲ್ರಿ ನಾನು ಯಾಕೆ ಬೇಸರ ಮಾಡ್ಕೊಳ್ಳಿ, ನಂಗೆ ನಗು ಬರಾಕತ್ತೈತಿ. ಅಂದ್ರೆ ಇವರು ಇಷ್ಟು ದಿನ ನನಗೆ ಆ ಹೆಸರು ಆ ಥರ ಎಲ್ಲ ಕರೀತಾರ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ನನಗೇನು ಬೇಸರ ಇಲ್ರಿ, ನನಗೊಂಥರ ಖುಷಿ ಅನ್ಸತೈತಿ. ಇವರೆಲ್ಲ ಏನೋ ಮನಸ್ಸೊಳಗೆ ಏನೋ ಕಪಟ ಅದು ಏನೂ ಇಲ್ಲ, ಎಷ್ಟು ಚಂದ ಎಲ್ಲರೂ ಮಾತಾಡ್ತಾರೆ, ಅವ್ರಿಗೇನು ಗೊತ್ತೇ ಆಗಂಗಿಲ್ಲ. ನನಗೆ ಭಾಳ ಖುಷಿ ಆಯ್ತು ಇವ್ರನ್ನೆಲ್ಲ ನೋಡಿ. ಎದ್ರನ್ನ ಮಾತಾಡ್ತಾರೆ, ಏನಿದ್ರು ಅವ್ರಿಗೇನು ಗೊತ್ತಿಲ್ಲರಿ, ಅವ್ರು ಮಾತಾಡಿದ್ರಾಗ ಗೊತ್ತಾಗುತ್ತೆ. ನೀವೇನು ಬೇಸರ ಮಾಡ್ಕೋಬೇಡ್ರಿ ಆನಂದವ್ರೆ, ನಾ ಇಲ್ಲೇ ನಿಂದಿರ್ತೀನಿ. ಹೌದಾ? ಹಂಗಿದ್ರೆ ಓಕೆ. ಹಾಂ ಡಿಯರ್, ನನ್ನ ಸ್ವೀಟ್ ಡಿಯರ್, ಅದಕ್ಕೆ ನೀನು ನನಗೆ ಇಷ್ಟ ಆಗೋದು. ನಿನ್ನ ಹತ್ರ ಎಷ್ಟು ಸರಳತೆ ಇದೆಯಲ್ಲ. ಹಾಂ, ಐ ಲೈಕ್ ಯು. ನಿಮ್ದಕ್ಕೆ ಹೋಗಿ ಮಾರಿ ಮುಂದೆ ಮಾರಿ ಇಟ್ಟು ಮಾತಾಡೋದು ಬೇಡ. ನಾವೆಲ್ಲರೂ ಇಲ್ಲೇ ನಿಂತೇವಿ. ನೋಡಿ ಅಲ್ಲಿ ಆನಂದ ಮಾರಿ ಮುಂದೆ ಮಾರಿ ಇಟ್ಟು ಗುಸು ಗುಸು ಅಂತ ಪಿಸಿ ಪಿಸಿ ಅಂತ ಹೆಂಗ ಮಾತಾಡಕತ್ತಾನ. ನಾವು ನಿಂತೇವ ಅನ್ನೋದು ಅವನಿಗೆ ಏನು ಅನಿಸ್ತಾನೆ ಇಲ್ಲೇನೋ. ಹಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಏನೋ ಪರ್ಸ್ನಲ್ ಏನೋ ಮಾತಾಡಬೇಕಿತ್ತು. ಕುಂದ್ರಿ ಎಲ್ಲರೂ ಹಿಂಗೆ ನಿಂತಿರಲ್ಲ, ಎಷ್ಟೊತ್ತಾಯ್ತು ಹಂಗೆ ಬಂದು. ಚಾ ಕುಡಿಯಕತ್ರಿ, ಚಾ ಕುಡಿದು ಏನೋ ನಾಷ್ಟ ಮಾಡ್ಕೊಂಡು ಹೋಗಾಕತ್ರಿ. ಯಾವ ಚಾ ನಾನು ಮಾಡ್ತೀನಿ ಅವೇ. ನೀನ್ ಮಾಡ್ತೀಯ ಚಾನ? ಯಪ್ಪ, ನಿಂಗೆ ಚಾ ಮಾಡಕ್ಕೆ ಬರ್ತೈತಿ? ಅದು ಅಡಿಗೆನೂ ಮಾಡ್ತೇನ? ಯಾವ ಉಷಾ, ಉಷಾ ನೀನು ಬಾಳ್ ಪುಣ್ಯ ಮಾಡಿ ಬಿಡವ, ಎಲ್ಲ ಅಡಿಗೆ ಮಾಡ್ತಾನ ನೋಡು ನಮ್ಮ ಆನಂದ. ನೋಡು ಚಾ ಮಾಡ್ತಾನಂತ. ಮತ್ತೇನೇನು ಮಾಡ್ತೀನಿ, ನಿನ್ಗೆ ಏನೇನು ಮಾಡಕ್ಕೆ ಬರುತ್ತೆ? ಏನು ಎಲ್ಲರೂ ಬಂದ್ಬಿಟ್ಟೈತಿ, ಎಲ್ಲ ಅಕ್ಕನ ಬಳಗ ಇಲ್ಲೇ ಬಂದ್ಬಿಟ್ಟೈತಲ್ಲ. ಆನಂದ, ಇವ್ರು ಯಾರಪ್ಪ, ಯಾರನ್ನ ಕರ್ಕೊಂಬಂದಿಯಲ್ಲ? ನಮ್ಮ ಗಿಡ್ಡ ಎಲ್ಲಿದಾಳ? ನಮ್ಮ ಬಂಗಾರ ಎಲ್ಲಿದಾಳ? ಇಷ್ಟು ಜನರ ಮಧ್ಯೆ ಎಲ್ಲರ ಸಿಕ್ಕಾಕೊಂಬಿದ್ದಾಳನ? ಹೇಳಕ್ಕೆ ಬರಂಗಿಲ್ಲ, ಎಲ್ಲರ ಸಿಕ್ಕಾಕೊಂಬಿದ್ದಿರ್ಬೇಕು. ಗಿಡಿ, ನನ್ನ ಬಂಗಾರಿ ಎಲ್ಲಿದೆಯಾ? ಆನಂದ, ನಿಮ್ಮವ್ ಎಲ್ಲಿದಾಳ? ನಿಮ್ದಕ್ಕಿ ಗಿಡ್ಡಿ ಅಲ್ಲಿ ಹಿಂದೆ ನಿಂತೈತಿ. ನೋಡಿ ಯವ್ವ ಬಂಗಾರಕ್ಕ, ಯವ್ವ ನಿಮ್ಮ ಮನೆಗೆ ಓಡ್ಕೊತ ಬರ್ಕ್ಲೇನೆ ಸಾಕದಂಗೆ ಹೋತು. ಮಳ್ಯಾಗ ರಜನ್ಯಾಗ ಹೊತ್ಕೊಂಡು ಬಿದ್ನೆವ ಯವ್ವ. ಕಾಲ ತೊಡಕಾಗಿ ಸೀರಿ ಯವ್ವ ಯಾಕ್ರ ಬೇಕಿತ್ತವ ಯವ್ವ ಅನ್ಸಿತ್ ಬಿಡ್ತು. ಆದ್ರೂ ಬಿಡ್ಲಿಲ್ಲ, ಹಂಗೆ ಓಡ್ ಬಂದೆ. ಹಂಗೆ ಪದ್ದಿ ಕೈ ಹಿಡ್ಕೊಂಡು ಎಳ್ಕೊತ ಬಂದವ ಯವ್ವ. ಎಲ್ಲಿದಾರ ಯವ್ವ, ಎಲ್ಲಿದಾರ? ಮೊದ್ಲು ನೋಡ್ಬೇಕು, ನಾನು ಮೊದ್ಲು ನೋಡ್ಬೇಕಾ ಯವ್ವ? ಅಲ್ಲಲೇ ಮಲ್ಲಿ, ಯಾಕೆ ಇಂಥ ಪರಿ ಸಣ್ಣ ಹಾರಿ ನಾಯಿ ತೆಗ್ದಂಗೆ ತೆಗಕತ್ತಿಲ್ಲ? ಅಂಥ ಪರಿ ಓಡ್ಬಾರ್ದ ನಾಯಿಗೆತಾನೆ? ಎಲ್ಲರೂ ಹೋಗಿದ್ರೇನು ಯಾರು? ನಿನ್ನ ಪಿಕ್ನಾಸಿ ನಿನಗಂತೂ ಏನೇನೇನೇನೋ ಧರ್ಮಿಲ್ಲ ನೋಡು. ಅಲ್ಲ ನೋಡಲಿ ಬಿದ್ದು ರಾಜ್ಯ ಎಷ್ಟು ಆಗೈತಿ, ಮನೆ ನೋಡಿ ಎಷ್ಟು ಹೊಲಸ ಹಾಕತೈತಿ. ನಿನ್ನ ಮಾನಿಗೇಡಿ ಬಾಯಿ ಕಡಿ. ಹಂಗೆ ಹೊಲಸು ಕಾಲಿಟ್ಕೊಂಡು ಬರಕ್ಕೆ ಹೋಗ್ಬಿಡ, ಅಲ್ಲೇ ನಿಂದ್ರಿಲಿಕ್ಕಂದ್ರೆ. ಯವ್ವ ನಾನು ಹಂಗೆ ಬಂದಿವ ಯವ್ವ. ಈಕಿ ನಾನು ಮಳೆ ನಿಂತಿದ್ದು ಹೋಗೋಣ ಬಾರವ ಅಂತಂದೆ, ಬಿಡಾಕತ್ತೇ ಇಲ್ಲ. ಬಾ ಮೊದ್ಲು ಮತ್ತೆ ಎಲ್ಲರೂ ಹೋಗ್ಯಾರ ನಮ್ಮ ಬಿಟ್ಟು. ನಾವು ಹೋಗಿ ಮಾತಾಡ್ಸ್ಬೇಕು, ನಾವು ನೋಡ್ಬೇಕಂತಂದು ಹೇಳ್ಕೊಂಬಂದವ ಯವ್ವ. ನಾನು ನೋಡಿಲಿ ಎಲ್ಲ ಮಳ್ಯಾಗ ತೊಯ್ಸ್ಕೊಂಡ್ಬಿಟ್ಟಿವಿ. ಏನು ಮಾಡ್ಬೇಕು, ನಾವು ಇಲ್ಲೇ ನಿಂದಿರ್ತೇವಲ್ವ ಯವ್ವ, ಏನಿದಿಲ್ಲ. ಎಲ್ಲಿದಾರ ಯವ್ವ? ಬಂಗಾರಕ್ಕ ಎಲ್ಲಿದಾರ ಯವ್ವ? ನಿನ್ನ ಸಸಿ ನೋಡ್ಬೇಕು. ಅಲ್ರಿ, ಏನು ಮಾತಾಡತ್ರಿ? ನನ್ನ ಸಸಿ ಇಲ್ಲಾಕೆ ಬರ್ತಾಳ? ಹೌದ್ರಿ, ಮತ್ತೆ ಇಲ್ಲಿ ನೇಗಿಲಿ ಆನಂದ ಇಲ್ಲಿ ಬಾಜು ಯಾರು ನಿಂತಾರಂತ ಮಾಡ್ರಿ, ಯಾರನ್ನ ಕರ್ಕೊಂಬಂದಿಲ್ಲಪ್ಪ ಅಂತ ಕೇಳಿದೆಯಲ್ಲ. ಆಕಿನ ಹುಷಾರಾಣಿ ಅಂತಂದು. ಆಕಿನ ನಮ್ಮ ಸಸಿ ನೋಡ್ರಿ ಹೆಂಗದ. ಆಯ್ತವ, ಆಯ್ತು. ಒಳ್ಳೆದಲ್ಲ. ಅಡ್ಡಿಲ್ಲಪ್ಪ ಆನಂದ. ಚಂದನ ಹುಡುಗಿನ ನೋಡಿ. ನಿಮ್ಮೂರು ನಿಮ್ಮ ಮನ್ಯಾಗ ಎಲ್ಲರೂ ಎಲ್ಲೆಲ್ಲದರವ, ಏನೇನು ಮಾಡ್ತಾರೆ, ನಿಮ್ಮವ್ರು ಏನು ಮಾಡ್ತಾರೆ ತಂದಿಲ್ಲ ಅಂತ ಹೇಳಿದ್ದ. ಆದ್ರೆ ನಿಮ್ದು ಹಿಂದಿಂದು ಏನೋ ನಮಗೇನು ಗೊತ್ತಿಲ್ಲ ಅಷ್ಟೊಂದು. ಏನು ಆನಂದ, ಯಾವ ಊರು, ಏನು ಭಾಳ ಬಡವ್ರು ಅದಾರ ಅಂತ ಹೇಳಿದ್ದ ಅಷ್ಟ. ಬಡವ್ರ ಮನೆ ಹುಡುಗಿ ಅಂತ ಹೇಳಿ. ಏನೋ ಮನೆ ಅದು ಏನೂ ಇಲ್ಲ ಅಂದ್ರೆ ಬೇಡ ನಮಗೇನು, ನೀನು ಮನೆ ಹೊಲ ಇಂಥದ್ದು ಏನೂ ಬೇಕಾಗಿಲ್ಲ. ಈ ಥರ ನಿನ್ಗೆ ಒಂದು ಸಂಸ್ಕಾರ ಕೊಟ್ಟಾರಲ್ಲ ನಿಮ್ಮವರು, ಅದ ಒಂದು ದೊಡ್ಡ ಖುಷಿ ಅವ ನಮ್ಗೆ. ಹೌದ್ರಿ ಅಂಕಲ್, ಎಲ್ಲರೂ ಒಂದು ಸರಿ ಮನೆಗೆ ಬರ್ರಿ. ಆದ್ರೆ ನಾನು ಒಂದು ಸುಳ್ಳು ಹೇಳೀನಿ ಆನಂದರಿಗೆ. ದಯವಿಟ್ಟು ಅದನ್ನು ಇವಾಗ ಸತ್ಯ ಹೇಳ್ತೀನಿ. ಎಲ್ಲರೂ ನನಗೆ ಕ್ಷಮಿಸ್ಬೇಕು. ಯವ ಮಲ್ಲಿ ಏನಾ ಮನೆಗೆ ಬಂದಿಲ್ಲ, ಆಗಳಕ್ಕೆ ಸುಳ್ಳು ತಗಲು ಎಲ್ಲ ಹೇಳತ್ತೈತೆ ಏನು ಹುಡುಗಿ? ಕಾಲಿಗೆ ಬಿದ್ಲು, ಭಾಳ ಚಲೋ ಐತೆ ಹುಡುಗಿ ಅಂತ ಅನ್ಕೊಂಡೇವಿ. ಈಗ ನಾನು ಒಂದು ಸುಳ್ಳು ಹೇಳೀನಿ, ಅದನ್ನು ದಯವಿಟ್ಟು ಕ್ಷಮಿಸ್ಬೇಕು ಅಂತ ಮತ್ತೆ ಎಳೆದು ಹೇಳ್ತಾಳಲ್ಲೇ. ಏನಿಕ್ಕಿಂದು ರಾಗ ನೋಡು ನಿಂದ್ರ ಏನೇನೈತೆ ಅನ್ನೋದು. ಏನು ವಿಷಯ ಈ ಥರ ಹೇಳಕತ್ತಿ? ಏನು ಸುಳ್ಳು ಹೇಳಿದ್ದು? ಹಂಗಲ್ರಿ, ನಾನು ಕ್ಷಮಿಸ್ಬಿಡ್ರಿ. ಒಂದು ವಿಷಯ ಮುಚ್ಚಿಟ್ಟೀನಿ. ಯಾಕಂದ್ರೆ ನಾನು ನಿಮ್ಮನ್ನ ಭಾಳ ಫಾಲೋ ಮಾಡ್ತಿದ್ದೆ. ಅವಾಗ ನೀವು ನಿಮ್ಮ ಫ್ರೆಂಡ್ ಮುಂದೆ ಹೇಳಿದ್ರಂತ, ನಾನು ಮದುವೆ ಆದ್ರೆ ಬಡವ್ರ ಹುಡುಗಿನ ನಾನು ಮದುವೆ ಆಗೋದು, ಇಲ್ಲಿಕಂದ್ರೆ ನಾನು ಮದುವೆನೇ ಆಗಂಗಿಲ್ಲ, ಅಂಥ ಹುಡುಗಿನ ಹುಡುಕ್ತೀನಿ ಅಂತ ಹೇಳಿದ್ರಂತ. ಮತ್ತು ಅವ್ರಿಗೇನು ಬಡವರಿದ್ದ ಹುಡುಗಿನ ನೋಡು ಅಂತ ಹೇಳಿದ್ರಂತ. ಹಾಗಾಗಿ ನಾನು ಕರೆ ಹೇಳ್ಬೇಕಂದ್ರೆ ನಾವು ಭಾಳ ಶ್ರೀಮಂತರಿದ್ದೇವೆ. ನಮ್ಮದೊಂದು ಸ್ವಂತ ಫ್ಯಾಕ್ಟ್ರಿ ಐತಿ. ನಮ್ಮಪ್ಪ ಇಲ್ಲ, ಎಲ್ಲ ನಮ್ಮ ಮಮ್ಮಿನೇ ನೋಡ್ಕೊಂಡು ಹೋಗ್ತಾರೆ, ನಾನು ಒಬ್ಬಳೇ ಮಗಳು. ಹಾಗಾಗಿ ನೀವು ನಾ ಶ್ರೀಮಂತರಂತ ಗೊತ್ತಾತಂದ್ರೆ ನೀವು ನನ್ನ ಮದುವೆ ಮಾಡ್ಕೊಳಂಗಿಲ್ಲ ಅಂತೇಳಿ ನಾನು ಸುಳ್ಳು ಹೇಳ್ಬಿಟ್ಟೀನಿ ರೀ. ದಯವಿಟ್ಟು ನಾನು ಕ್ಷಮಿಸ್ರಿ ಆನಂದ್, ಪ್ಲೀಸ್. ಏನು ಹೇಳಕತ್ತಿ ಉಷಾ? ನೀವು ಶ್ರೀಮಂತರ? ನಿಮಗೆ ನಿಮ್ಮ ಹತ್ರ ಫ್ಯಾಕ್ಟ್ರಿಗಳಿದೆಯಾ? ಏನು ಹೇಳಕತ್ತಿ ನೀನು?
ನಾನು ನಿನ್ಗೆ ನಾನು ಮೋಸ ಮಾಡಿದೆ ನೀನು ಉಷಾ, ನೀ ಭಾಳ ನನಗೆ ಮೋಸ ಮಾಡಿದೆ. ನಾನು ಬಡ ಹುಡುಗಿನ ನೋಡಿ ಮದುವೆ ಆಗ್ಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇತ್ತು ಗೊತ್ತಾ? ಹಾಂ, ಯಾಕೆ ನೀ ಈ ಥರ ಮಾಡಿದೆ? ನೀ ಮೊದಲೇ ಹೇಳಬೇಕಾಗಿತ್ತು. ನೋಡು, ಇದಕ್ಕೆ ನಾನು ಹೇಳಿಲ್ಲ ನನ್ನ ನೀವು ಅವಾಯ್ಡ್ ಮಾಡ್ತೀರಾ ಅಂತ ಹೇಳಿ. ಯಾಕಂದ್ರೆ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಆನಂದ್, ಪ್ಲೀಸ್ ಅರ್ಥ ಮಾಡಿಕೊಡಿ. ನನಗೆ ಇದು ಎಲ್ಲ ಬಿಟ್ಬಿಡು ಅಂದರೆ ನನಗೆ ಈ ಆಸ್ತಿ ಅಂತಸ್ತು ನನಗೆ ಯಾವುದು ಬೇಡ. ನಾನು ಎಲ್ಲನೂ ನಾನು ಅನಾಥಾಶ್ರಮಕ್ಕೆ ಬರೆದು ನಾನು ನಿಮ್ಮ ಹತ್ರ ಏನೂ ಇಲ್ದಂಗೆ ಬರ್ತೀನಿ, ಆಯಿತಾ? ನನಗೆ ನೀವು ಬೇಕು ಆನಂದ್, ನಂಗೆ ನೀವು ಬೇಕು. ನನಗೆ ಈ ಆಸ್ತಿ ಅಂತಸ್ತು ಯಾವುದು ಬೇಡ ಆನಂದ್. ಯವ್ವ ಹಾಂ, ನೋಡಿದ್ಯಾ ಪಾರಕ್ಕ? ಹಾಂ, ಅವ್ರದಿಕ್ಕಿ ಭಾಳ ಶ್ರೀಮಂತ ಐತಂತ ಹುಡುಗಿ. ಬಾ 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 ಬಾ. ಹಾಂ, ಒಂದು ಸ್ವಲ್ಪನೂ ಸೊಕ್ಕನೋದೇ ಇಲ್ಲ ನೋಡು. ಹಾಂ ಆನಂದ, ಇದು ತಪ್ಪಪ್ಪ. ಹಾಂ, ನೀನು ಯಾಕೆ ಅಷ್ಟೊಂದು ಗಾಬರಿಯಾಗಿ ಇದನ್ನು ಮಾಡಕತ್ತಿ? ಹೋಲ್ ಬಿಡು. ಆಕಿ ಏನೋ ಸುಳ್ಳು ಹೇಳಾಳ. ಯಾಕಂದ್ರೆ ನಿನ್ನ ಪಡ್ಕೋಬೇಕಂತ ಆಕಿ ಏನೋ ಸುಳ್ಳು ಹೇಳಾಳ ಅಷ್ಟೇ. ಅದನ್ನು ಬಿಟ್ಟರೆ ಏನೂ ಇಲ್ಲ. ಹುಡುಗಿ ಭಾಳ ಒಳ್ಳೇದೈತಿ. ಹಾಂ, ನಿನ್ನ ಸಂಬಂಧ ಎಲ್ಲ ಆಸ್ತಿ ಅಂತಸ್ತು ಎಲ್ಲ ಅನಾಥಾಶ್ರಮಕ್ಕೆ ಬರೆದು ಬರ್ತೀನಿ ಅಂತ ಹೇಳಕತ್ತಾಳ. ಹಾಂ, ಅಂಥಕ್ಕಿನ್ನ ಅಷ್ಟು ಮರಗಿಸ್ಬೇಡಪ್ಪ. ಹಾಂ, ನೋಡ್ಬೇ. ಹಾಂ ಅವಿ, ಉಷಾ, ನೀ ನಮ್ಮ ಮನೇನ ಸೊಸಿ, ನೀ ಅವಂದೇನು ತಲೆ ಕೆಡ್ಸ್ಕೊಬೇಡ. ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತೇವೆ. ನಿಮ್ಮ ಅವ್ರಿಗೆ ಹೇಳು. ಹಾಂ, ಏನಂತಿಲ್ಲ ಗಿಡ್ಡಿ? ಹೌದವ, ನೀ ಏನು ಬೇಸರ ಮಾಡ್ಕೋಬೇಡ. ನನ್ನ ಮಗನ ಎಲ್ಲ ಹೇಳ್ತೀನಿ. ಹಾಂ, ನಿನ್ನ ಮ್ಯಾಗ ಭಾಳ ಪಿರುತಿ ಇಟ್ಕೊಂಡನ ಇವ ನನ್ನ ಮಗ, ನಿನಗೆ ಗೊತ್ತಿಲ್ಲ. ಹಾಂ, ಈಗ ಏನೋ ಬೇಸರ ಮಾಡ್ಕೊಂಡ. ನೀ ಇಷ್ಟು ದಿನ ಮುಚ್ಚಿಟ್ಟಿಯಲ್ಲ, ಅದಕ್ಕೆ ನೋಡಪ್ಪ ಆನಂದ, ಶ್ರೀಮಂತರು ಬಡವರು ಅನ್ನೋದ್ರೊಳಗೆ ಏನಿಲ್ಲ. ಈ ಬಡವ್ರು ಅಂತೀಯಲ್ಲ, ಭಾಳ ನೀಚ ಇರ್ತಾವು, ನಿನಗೆ ಗೊತ್ತಿಲ್ಲ. ಈಗ ನಮ್ಮ ಮನ್ಯಾಗ ಒಂದು ಬಂದು ಸೇರ್ಕೊಂಡೈತೆ ನೋಡಲ್ಲಿ. ಹಾಂ, ನಮ್ಮ ಚೇತನ ಹೆಂಡ್ತಿ. ಹಾಂ ಹಾಂ, ಅರ್ಧ ರಾತ್ರಿನಾಗ ಛತ್ರಿ ಹಿಡ್ಕೊಂಡು ನಿಂತೈತಿದು ಮಾನ್ಗೇಡಿ. ಹಾಂ, ಅಂಥದನ್ನ ಮಾಡ್ಕೊಬೇಕಂತ ಮಾಡಿದ್ದೇನೆ ಬಡವ್ರ ಮನಿದು. ಈ ಬಡವ್ರ ಮನಿದು ಬಂದು ನಾ ಶ್ರೀಮಂತರನ್ನ ಸಸಿ ಅಂತಂದು ಹೇಳ್ಕೊಂಡು ಹೆಂಗೆ ಅಡ್ಡಾಡಕತ್ತಾಳ ಅನ್ನೋದು ನೋಡು. ಹಾಂ, ನೀ ಅಂಥದ್ದೇನು ಇಟ್ಕೊಳಕ್ಕೆ ಹೋಗ್ಬೇಡ. ಯಾವತ್ತೂ ತುಂಬಿದ ಕೂಡ ತುಳ್ಕಂಗಿಲ್ಲ. ಆ ಹುಡುಗಿನ ನೋಡಿದ್ರೆ ಗೊತ್ತಾಗುತ್ತೆ. ರಾಣಿ, ನೀ ಏನು ಬೇಸರ ಮಾಡ್ಕೊಬೇಡ, ಆಯಿತಾ? ನಡಿ, ಕುಂಕುಮ ಕೊಡ್ತೀನಿ, ತೊಗೊಂಡು ಸ್ವಲ್ಪ ಕುಂದ್ರು, ಅಡುಗೆ ಮಾಡ್ತೀನಿ ಅಂತ ಊಟ ಮಾಡ್ಕೊಂಡು ಹೋಗಕತ್ತಿ. ಈಗ ಬರಲಿ ಒಂದು ಸ್ವಲ್ಪ ಹಿಂದಾಗಡೆ. ಹಾಂ, ಎಲ್ಲರೂ ಈಗ ಹೋಗ್ರಿ, ಹಿಂದಾಗಡೆ ಬರ್ರಿ. ಸ್ವಲ್ಪ ಕೆಲಸದವು, ನಾವು ಒಂದಿಟ್ಟು ಮಾತಾಡ್ಕೋತೀವಿ. ಈಗ ಹೋಗ್ರಿ ನೀವು. ಹಾಂ, ಮತ್ತು ಈಗ ಹೋಗ್ರಿ ಅಂತ ಅದಕ್ಕೂ ಬೇಸರ ಮಾಡ್ಕೋಬೇಡ್ರವ. ಈಗ ಹೋಗ್ರಿ. ಹಾಂ, ಅಯ್ಯೋ ಬೇಸರ ಏನು ಮಾಡ್ಕೊಡ್ದವ? ಇಲ್ಲ, ನಾವು ಹೋಗ್ತೀವಿ. ನೀ ಹೋಗ ಅನ್ನೋಕ್ಕಿಂತ ಮೊದಲು ನಾವು ಹೋಗ್ಬೇಕಂತ ರೆಡಿ ಆಗಿದ್ದೇವೆ. ಹಂಗೆ ಗೌಡ್ರು ಬಂದ್ರಲ್ಲ ಹಂಗೆ ನಿಂತೆ. ಬರಲೇ. ಹಾಂ, ಹೋಗೋ ನಡ್ರಿ. ನಂದ ನಿಮ್ಮ ಅಕ್ಕ ಅಂತ ತಿಳ್ಕೊಂಡು ಒಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೊಬೇಡ. ಈ ಬಡವ್ರ ಮನೆ ಹೆಣ್ಣು ಅಂತೀಯಲ್ಲ, ಬಡವ್ರ ಮನೆ ಹೆಣ್ಣು ಶ್ರೀಮಂತರ ಮನೆ ಬಂಧುಗಳೇನ ಏನೋ ಒಂಥರ ಜಲ್ದಿನ ಚೇಂಜ್ ಆಗಿಬಿಡ್ತಾರೆ. ಹಾಂ, ಹಂಗಂತ ಎಲ್ಲರೂ ಒಂದೇ ರೀತಿ ಇರಂಗಿಲ್ಲ. ಬಡವರು ಮಕ್ಕಳು ಭಾಳ ಚಲೋ ಇರ್ತಾವೆ ಒಂದೊಂದು. ಹಾಂ, ಎಲ್ಲರೂ ಒಂದೇ ರೀತಿ ಇರಂಗಿಲ್ಲ. ಆದ್ರೂ ಯಾಕೆ ನೋಡು, ಈಗ ಶ್ರೀಮಂತನೂ ಅದಾಳ. ಹಾಂ, ಭಾಳ ಚಲೋನ ಐತಿ ಹುಡುಗಿ. ಹಾಂ, ಆಕೆ ಏನು ಅಂಥದ್ದು ಹುಡುಗಿನೂ ಅಲ್ಲ. ನೋಡು, ನಿನ್ನ ಸಂಬಂಧ ಎಲ್ಲ ಕೊಟ್ಟು ಬರ್ತೀನಿ ಅಂತಾಳ. ಅಂತಕಿನ ಮನಸ್ಸಿಗೆ ಬೇಸರ ಮಾಡ್ಬೇಡಪ್ಪ. ಹಾಂ, ನಿಮ್ಮ ಅಕ್ಕ ಹೇಳಕತ್ತೀನಿ ನೋಡು. ಹಾಂ, ತಿಳ್ಕೊ, ಚಂದಾಗಿರಿಬ್ರು. ಹಾಂ, ಆದಷ್ಟು ಜಲ್ದಿ ಲಗ್ನ ಮಾಡ್ಕೊರಿ, ನಮಗೆ ಹೋಳಿಗೆ ಊಟ ಮಾಡಿಸ್ರಿ. ಬಂಗಾರಕ್ಕ, ನಾ ಹೋಗ್ತೀನವ. ಆನಂದ, ಪ್ಲೀಸ್ ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ನೋಡಿ, ನೀವು ಎಷ್ಟು ಗಾಬರಿಯಾಗಿ ನಿಂತೀರಿ. ನಾನು ಅದಕ್ಕೆ ಇಷ್ಟು ದಿನ ಹೇಳಿಲ್ಲ, ಈಗೂ ಹೇಳ್ಬಾರ್ದು ಅಂದ್ಕೊಂಡೆ. ಆದರೆ ಎಲ್ಲರೂ ಪ್ರೀತಿ ನನ್ನ ಮೇಲೆ ಎಷ್ಟೊಂದು ಇಟ್ಟಿರಿ ನೀವು. ನಾನು ಸುಳ್ಳು ಹೇಳಿ ಇನ್ನೇನು ಲಗ್ನ ಮಾಡ್ಕೊಳ್ಳೋದು? ಹಾಂ, ನಾನು ಅದಕ್ಕೆ ಎಲ್ಲ ನಿಜ ಹೇಳಿಬಿಟ್ಟೆ. ಈಗ ನಮ್ಮ ಮನೆಗೆ ಬಂದಾಗ ನಿಮ್ಗೆ ಗೊತ್ತಾಗಲೇಬೇಕಲ್ಲ. ಅದಕ್ಕೆ ಪ್ಲೀಸ್ ಆನಂದ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ, ಪ್ಲೀಸ್. ಓಕೆ ಡಿಯರ್, ಓಕೆ ಓಕೆ. ನಾವೊಂದು ಅಂದ್ಕೊಂಡೆ, ಆ ವಿಧಿ ಒಂಥರ ಆಟ ಆಡ್ತು. ಹೋಗ್ಲಿ ಬಿಡು. ಆದರೂ ನೀನು ನನ್ನ ಸಂಬಂಧ ಎಲ್ಲ ಆಸ್ತಿ ಬಿಟ್ಟು ಬರ್ತೀನಿ ಅಂತ ಹೇಳಿದಲ್ಲ, ಅಷ್ಟು ಖುಷಿ ಆಯಿತು. ನೋಡು, ನಿನ್ನ ಕಡೆ ಎಷ್ಟೇ ಆಸ್ತಿ ಇರಬೇಕು, ನನ್ನ ಕಡೆ ಅಷ್ಟೊಂದು ಆಸ್ತಿ ಇಲ್ಲ. ನನ್ನ ಆಸ್ತಿ ಅಂದರೆ ನನ್ನ ತಾಯಿ ತಂದೆ. ನಮ್ಮ ಮನೆಗೂ ಏನು ಕಡಿಮೆ ಇಲ್ಲ. ನಾನು ನಿಮ್ಗಿಂತ ನಾನು ಭಾಳ ಶ್ರೀಮಂತ ಇದ್ದೀನಿ ಅಂತ ಹೇಳಿ ಮರಿಬಾರ್ದು ಅಷ್ಟೇ. ಬಡವ್ರ ಮನೆ ಹುಡುಗಿ ಹೆಂಗಿರ್ತಾರೋ ಆ ಥರ ತಗ್ಗಿ ಬಗ್ಗಿ ಹೋಗ್ಬೇಕು ನಮ್ಮ ಮನೆಗೆ. ನನ್ನ ತಾಯಿ ತಂದೆ, ನಮ್ಮ ತಂಗಿ, ಇವನ್ನೆಲ್ಲರೂ ನೀ ಚಂದ ನೋಡ್ಕೊಂಡು ಹೋಗ್ಬೇಕು. ನಾ ಶ್ರೀಮಂತ ಇದ್ದೀನಂತೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಂತ್ಕೊಂಡು ನಮ್ಮ ಮಗುಗೆ ನೀನೆಲ್ಲ ಕೆಲಸ ಹಚ್ಚಿದೆ ಅಂದ್ರೆ ಅದು ನಡೆಯಂಗಿಲ್ಲ, ಆಯಿತಾ? ನೋಡಿ, ಇದೇ ನಾನು ನಿನ್ನ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಓಕೆ ಆನಂದ್, ನಿಮ್ಮ ತಾಯಿನ ನಾನು ನಮ್ಮ ತಾಯಿ ಥರನೇ ನಾನು ನೋಡ್ಕೊಂಡು ಹೋಗ್ತೀನಿ. ನಾನು ನಿಮ್ಮ ತಂದೆನ ನಮ್ಮ ತಂದೆ ಥರನೇ ನಾನು ನೋಡ್ಕೊಂಡು ಹೋಗ್ತೀನಿ. ನಾ ತಂದೆ ಪ್ರೀತಿ ಕಂಡಿಲ್ಲ, ಆದರೆ ಇನ್ಮೇಲೆ ನನಗೆ ತಂದೆ ಇದ್ದಾರೆ. ತಂದೆ ಪ್ರೀತಿ ನಾನು ಕಾಣ್ತೀನಿ ಅನ್ನೋ ಭರವಸೆ ನನ್ನಲ್ಲಿದೆ. ಹಾಂ, ನನಗೆ ಈ ಶ್ರೀಮಂತರು ಅದು ಅನ್ನೋದು ನನಗೆ ಯಾವುದು ಮೈಂಡಲ್ಲಿಲ್ಲ. ನನಗೆ ಪ್ರೀತಿ ಬೇಕು. ನಾನು ಪ್ರೀತಿ ಕಂಡೋಳಲ್ಲ ಆನಂದ್. ಅದಕ್ಕೋಸ್ಕರ ನಿಮ್ಮ ಇಷ್ಟೊಂದು ನಾನು ಪ್ರೀತಿ ಮಾಡಿದೆ. ಗಂಟು ಬಿದ್ದು ಸುಳ್ಳು ಹೇಳಿ ನಾನು ಪ್ರೀತಿ ಮಾಡಿದ್ದೀನಿ. ಆ ಪ್ರೀತಿನ ನಾನು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ನನಗೆ ಈ ತುಂಬಿದ ಕುಟುಂಬ ನನಗಿಷ್ಟ. ಈ ಕುಟುಂಬ ನಾನು ಒಡೆಯೋಕ್ಕೆ ನನಗಿಷ್ಟ ಆಗಲ್ಲ ಆನಂದ್. ನನಗೆ ನಿಮ್ಮ ಪ್ರೀತಿ ಬೇಕು. ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಭಾಳ ಖುಷಿ ಆಯ್ತು ಇವ, ಭಾಳ ಖುಷಿ ಆಯ್ತು. ಹಾಂ ಆನಂದ, ಚಲೋ ಹುಡುಗಿನ ನೋಡಿಯಪ್ಪ. ನನಗೆ ಮೊದಲ ದೇವ್ರಿಗೆ ಹೋಗಿ ಕಾಯಿ ಬಿಡ್ಸ್ಕೊಂಬರ್ತೀನಿ. ಹಾಂ, ಬಸವಣ್ಣಗೆ ಹೋಗಿ ಕಾಯಿ ಬಿಡ್ಸ್ಕೊಂಬರ್ತೀನಿ ರೀ. ನಡ್ರಿ ಹೋಗೋಣ ದೇವ್ರಿಗೆ.